ಹಿತ ಪುಟ, ಯಾಕೆ ಪುಟ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ನೋಡು, ನಿನಗೆ ದುರ್ಗಾಯಿಂದ ಯಾವತ್ತಾದ್ರೂ ತೊಂದರೆ ಆಗಿದೆಯಾ? ಇಲ್ಲ ಅಲ್ವಾ? ಹಾಂ, ಸ್ವಲ್ಪ ಕೂಲಾಗಿ ಯೋಚನೆ ಮಾಡಮ್ಮ. ದುರ್ಗಾ ನಿಂಗೆ ಅಮ್ಮನ ಥರ ಅಲ್ವಾ? ಹಿತಾ, ದುರ್ಗನ್ನ ನನ್ನ ಹೆಂಡತಿಯಾಗಿ ನಿನ್ನ ಅಮ್ಮನಾಗಿ ನೀನು ಅಕ್ಸೆಪ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂತಂದ್ರೆ ಇವಾಗ ಮನೆಗೆ ಹೋಗ್ಬೋದು. ಅಂದ್ರೆ ಇಷ್ಟು ದಿನ ನೀನ್ ನನ್ನ ಮೇಲೆ ಪ್ರೀತಿ ತೋರಿಸಿದ್ದು ಸುಳ್ಳ? ಐ ಹೇಟ್ ಯು ಅಪ್ಪ, ಐ ಹೇಟ್ ಯು. ಎಲ್ಲ ಆಗಿದ್ದು ನಿನ್ನಿಂದಾನೆ. ನೀನು ನನ್ನ ಅಪ್ಪ ಕಿತ್ಕೊಂಡೆ. ನನ್ನಿಂದ ಯಾವತ್ತೂ ಶಬ್ದಲ್ಲ ದುರ್ಗಾ. ಮೇಡಮ್, ನಾನು ನಿನಗೆ ಯಾವ ರೀತಿನೂ ಅನ್ಯಾಯ ಮಾಡಿಲ್ಲಮ್ಮ. ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ನೀನೇನು ಅರ್ಥ ಮಾಡ್ಸೋದು ಬೇಕಾಗಿಲ್ಲ. ಮೊದಲಿನಿಂದ ಹೋಗು. ಹಿತ ಯಾಕೆ ಹೊರಟಾಗಾಡ್ತಿದ್ದಾಳೆ? ಅಲ್ಲ, ಶರತ್ ಕೂಡ ಅವಳಿಗೆ ಸಮಾಧಾನ ಮಾಡೋದನ್ನ ಬಿಟ್ಟು ಅವಳಿಗೆ ಇನ್ನೂ ಸಿಟ್ಟು ಜಾಸ್ತಿ ಆಗೋ ಥರ ಆಡ್ತಿದಾರಲ್ಲ. ಅಲ್ಲ, ಇಬ್ಬರಿಗೂ ಏನಾಗಿದೆ? ಏನ್ ಹಾಗೆ ನಿಂತ್ಬಿಟ್ಟೆ? ಹೋಗು ಅಂದೆ ತಾನೆ. ಹೋಗು. ಹಿತಾ, ವಾಸು! ಈ ನನ್ನ ತಂತ್ರ ಶಕ್ತಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಶರತ್ ಮುಖದಲ್ಲಿರೋ ಆ ಕೋಪ, ಹಿತನ ಕಣ್ಣಲ್ಲಿರೋ ಆ ನೋವು, ದುರ್ಗನ ಮುಖದಲ್ಲಿರೋ ಅಸಹಾಯಕತೆ, ಇದನ್ನೆಲ್ಲ ನೋಡೋದಕ್ಕೆ ಎಷ್ಟು ಆನಂದ ಆಗ್ತಾ ಇದೆ. ಹೀಗೆ ಹೀಗೆ ಇಡೀ ಕುಟುಂಬದ ಮಧ್ಯೆ ಬಿರುಕು ಬಿಡಬೇಕು. ಅದನ್ನ ಸರಿಪಡಿಸಕ್ಕಾಗದೇ ಇರೋ ಅಷ್ಟು ಕಂದಕ ಸೃಷ್ಟಿ ಆಗ್ಬೇಕು. ಆಗೋ ಥರ ನಾನು ಮಾಡ್ತೀನಿ. ಏನ್ ಮಾಡ್ತಿದ್ದೀರಾ ನೀವು? ನೀವಾದ್ರೂ ಸ್ವಲ್ಪ ಸುಮ್ಮನೆ ಇರಿ. ನೀವು ಹೀಗೆ ಆಡಿದ್ರೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತಷ್ಟೇ. ಇಲ್ಲ ದುರ್ಗಾ, ಇನ್ನು ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನಿನ್ನೆ ಮನೆಯಿಂದ ಆಚೆ ಹೋಗು ಅಂತಾಳೆ. ಅಲ್ಲ, ಏನಿದು? ಶರತ್ ಯಾವತ್ತೂ ಹೀಗೆ ನಡ್ಕೊಂಡವ್ರೆ ಅಲ್ಲ. ಅಲ್ಲ, ಸ್ವಲ್ಪ ಹೊತ್ತಿಗೆ ಮುಂಚೆ ಶರತ್ ತುಂಬಾ ಶಾಂತವಾಗಿದ್ರು. ಈಗ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಾರೆ? ಹೋಗು ಹೋಗು ಅಂದೆ. ಶರತ್,